ಪ್ರಿಯ ವಿದ್ಯಾರ್ಥಿಗಳೇ, ಮಾಸ್ಟರ್ಮನ್ಗೆ ಸ್ವಾಗತ. ನಾನು ಆಯಿಷಾ. ಇಂದು ನಾವು ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಎನ್ನುವಂತಹ ಒಂದು ವಿಶ್ವದ ಪ್ರಸಿದ್ಧ ಪ್ರಮುಖ ಒಂದು ಆರ್ಗನೈಸೇಷನ್ ಸಂಸ್ಥೆಯ ಬಗ್ಗೆ ಹಲವು ವಿಚಾರಗಳನ್ನು ಈ ಒಂದು MCQs ಮೂಲಕ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ನೀವು ನೇರವಾಗಿ ಹೀಗೆ ಓದ್ಕೊಂಡು ಹೋಗೋದಕ್ಕೂ ಈ ರೀತಿ ಪ್ರಶ್ನೆಗಳನ್ನು ಹಾಕ್ಕೊಂಡು ಅದಕ್ಕೆ ಉತ್ತರ ಗೊತ್ತಿದೆಯಾ ಇಲ್ವಾ ಅಂತ ನೋಡಿಕೊಂಡು ಆಮೇಲೆ ಆ ವಿಡಿಯೋ ಮೂಲಕ ಅರ್ಥ ಕಂಡುಕೊಳ್ಳೋದಕ್ಕೂ ಅದರ ಸಂಪೂರ್ಣ ವಿವರ ಕಂಡುಕೊಳ್ಳೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಇದನ್ನು ಇವತ್ತು ನೋಡ್ಕೊಳ್ಳೋಣ. ಇವಾಗ ನ್ಯಾಟೋ ಅಂದರೆ ಏನು? ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಉತ್ತರ ಅಟ್ಲಾಂಟಿಕ್ ಒಂದು ಒಪ್ಪಂದದ ಒಂದು ಸಂಸ್ಥೆ ಅಂತ ಹೇಳ್ಬೋದು ಅಲ್ವಾ. ಇದರ ಬಗೆಗಿನ ಇವತ್ತಿನ ನಮ್ಮ ಪ್ರಥಮ ಪ್ರಶ್ನೆ ಏನು ಅನ್ನೋದನ್ನು ನೋಡೋಣ. ಇದರಲ್ಲಿ ಇನ್ನೊಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ, ಯಾವುದೇ ಒಂದು ಎಕ್ಸಾಮ್ಗಳಲ್ಲಿ ಇದರಲ್ಲಿ ಬರುವಂಥ 10 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಬರ್ಬೋದು, ಅಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇದು. ಓಕೆ, ಸೊ ನಮ್ಮ ಪ್ರಥಮ ಪ್ರಶ್ನೆ, ಉತ್ತರ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ ಎ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನ್ಯಾಟೋ 30 ದೇಶಗಳ ನಡುವಿನ ಅಂತರ್ ಸರ್ಕಾರಿ ಮಿಲಿಟರಿ ಮೈತ್ರಿ ಒಕ್ಕೂಟವಾಗಿದೆ. ಹೇಳಿಕೆ ಬಿ, ಪೂರ್ವ ಯುರೋಪಿನಲ್ಲಿ ಸಾಮೂಹಿಕ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಈ ಮೈತ್ರಿಯನ್ನು ಸ್ಥಾಪಿಸಲಾಯಿತು. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಆರಿಸಿರಿ. ಇಲ್ಲಿ ಹೇಳಿಕೆಗಳನ್ನು ಕೊಡಲಾಗಿದೆ. 1 ಹೇಳಿಕೆ ಎ ಸರಿಯಾಗಿದೆ, 2 ಹೇಳಿಕೆ ಬಿ ಸರಿಯಾಗಿದೆ, 3 2 ಹೇಳಿಕೆಗಳು ತಪ್ಪಾಗಿದೆ, 4 2 ಹೇಳಿಕೆಗಳು ಸರಿಯಾಗಿವೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ನೋಡೋಣ. ಇವಾಗ ಮೊದಲನೇ ಹೇಳಿಕೆ, ನ್ಯಾಟೋ 30 ದೇಶಗಳ ನಡುವಿನ ಒಂದು ಅಂತರ್ ಸರ್ಕಾರಿ ಮಿಲಿಟರಿ ಮೈತ್ರಿ ಒಕ್ಕೂಟ. ಇದು ಮಿಲಿಟರಿ ಮೈತ್ರಿ ಒಕ್ಕೂಟ ಹೌದು, ಅಂತರ್ ಸರ್ಕಾರಿ ಕೂಡ ಹೌದು. ಅದು ಮಿಲಿಟರಿ ಒಕ್ಕೂಟನೇ, ಅಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ಸೈನಿಕ ಒಕ್ಕೂಟದು, ಅದು ಮಿಲಿಟರಿ ಸಂಬಂಧಿತವಾಗಿ ಒಟ್ಟಾದಂತಹ ಒಂದು ಒಕ್ಕೂಟ ಅಂತ ಹೇಳ್ಬೋದು. ಅದರ ಸದಸ್ಯರ ಸಂಖ್ಯೆ 32 ಆಗಿದೆ. ಅಂದರೆ 2020ರಲ್ಲಿ ನಾರ್ತ್ ಮೆಸಿಡೋನಿಯಾ ಇರೋದ್ರೊಂದಿಗೆ 30 ಆಗಿತ್ತು. 2020ರಲ್ಲಿ ನಾರ್ತ್ ಮೆಸಿಡೋನಿಯಾ, ಅದರ ನಂತರದಲ್ಲಿ 2023ರಲ್ಲಿ ಫಿನ್ಲ್ಯಾಂಡ್ ಹಾಗೂ 2024ರಲ್ಲಿ ಸ್ವೀಡನ್ ನ್ಯಾಟೋ ಸೇರುವುದರೊಂದಿಗೆ ಇದರ ಸಂಖ್ಯೆ ಒಟ್ಟು 32 ಆಗಿದೆ. ಸೊ 32 ಸದಸ್ಯ ದೇಶಗಳನ್ನು ನ್ಯಾಟೋ ಹೊಂದಿದೆ. ಅದರ ಪ್ರಥಮ ಹೇಳಿಕೆ ತಪ್ಪು. ಬಿ, ಪೂರ್ವ ಯುರೋಪಿನಲ್ಲಿ ಸಾಮೂಹಿಕ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಈ ಮೈತ್ರಿಯನ್ನು ಸ್ಥಾಪಿಸಲಾಯಿತು ಅನ್ನೋದು ಸರಿಯಾದಂತಹ ಉತ್ತರ. ಅಂದರೆ ಒಂದು ಸಾಮೂಹಿಕ ಭದ್ರತೆ ಒಂದೊಂದು ಕಂಟ್ರಿ ಮಾತ್ರ ಅಲ್ಲ. ಇವಾಗ ನನಗೆ ಅಪಾಯ ಆದರೆ ನನ್ನ ಒಕ್ಕೂಟದಲ್ಲಿರುವಂಥ ಇನ್ನೆಲ್ಲರೂ ನನಗೆ ಸಹಾಯಕ್ಕೆ ಬರಬೇಕು. ಯಾವುದೇ ಒಂದು ದೇಶಕ್ಕೆ ಅಪಾಯ ಆದರೆ ಅದರ ಎಲ್ಲ ಸದಸ್ಯ ರಾಷ್ಟ್ರಗಳು ಅದರ ಒಂದು ರಕ್ಷಣೆಗೆ ಧಾವಿಸಬೇಕು ಅನ್ನುವಂಥ ಒಂದು ಜಂಟಿಕೂಟ ಅಂತ ಇದನ್ನು ಹೇಳ್ಬೋದು. ಹಾಗಾಗಿ ಹೇಳಿಕೆ ಎ ತಪ್ಪು, ಹೇಳಿಕೆ ಬಿ ಸರಿ. ಹಾಗಾಗಿ ಸರಿಯಾದ ಉತ್ತರ 2. ನಮ್ಮ ಮುಂದಿನ ಪ್ರಶ್ನೆ, ನ್ಯಾಟೋಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ, ನ್ಯಾಟೋ ತನ್ನ ಗುಂಪಿನ ಒಂದು ಅಥವಾ ಹಲವು ಸದಸ್ಯರ ವಿರುದ್ಧದ ಯಾವುದೇ ದೇಶದ ದಾಳಿಯನ್ನು ಎಲ್ಲರ ವಿರುದ್ಧದ ದಾಳಿ ಎಂದು ಪರಿಗಣಿಸಲಾಗುತ್ತದೆ ಎಂಬ ತತ್ವಕ್ಕೆ ಬದ್ಧವಾಗಿದೆ. ಹೇಳಿಕೆ ಬಿ, ಇದು ಸಾಮೂಹಿಕ ರಕ್ಷಣೆಯ ತತ್ವವಾಗಿದೆ. ಆಪ್ಷನ್ಸ್ ಯಥಾ ಪ್ರಕಾರ ಇದೆ, ಅದನ್ನು ಮತ್ತೆ ರಿಪೀಟ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವಾಗ ನಾವು ಉತ್ತರ ನೋಡೋಣ. ಹೌದು, ನಾನು ಆವಾಗಲೇ ನಿಮಗೆ ಹೇಳಿದೆ, ನ್ಯಾಟೋ ತನ್ನ ಗುಂಪಿನ ಒಂದು ದೇಶದ ಮೇಲೆ ಯಾರಾದರೂ ದಾಳಿ ಮಾಡಿರಲಿ ಅಥವಾ ಹಲವು ಸದಸ್ಯರ ಮೇಲೆ ದಾಳಿ ಮಾಡಿರಲಿ, ಎಲ್ಲರ ವಿರುದ್ಧದ ದಾಳಿ ಎಂದು ಪರಿಗಣಿಸಲಾಗುತ್ತದೆ ಎಂಬ ತತ್ವಕ್ಕೆ ಬದ್ಧವಾಗಿದೆ. ಸೊ ಹಾಗಾಗಿ ಹೇಳಿಕೆ ಎ ಸರಿಯಾಗಿದೆ, ಇದು ಸಾಮೂಹಿಕ ರಕ್ಷಣೆಯ ತತ್ವವಾಗಿದೆ. ಹಾಗೆ ಹೇಳಿಕೆ ಬಿ ಕೂಡ ಸರಿಯಾಗಿದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 4 2 ಹೇಳಿಕೆಗಳು ಸರಿಯಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಥರ್ಡ್. ನ್ಯಾಟೋಗೆ ಇದೆಲ್ಲ ಪ್ರಶ್ನೆಗಳು ನ್ಯಾಟೋಗೆ ಇರ್ತದೆ. ಇಲ್ಲಿ ಥರ್ಡ್ ಕ್ವೆಶ್ಚನ್, ಹೇಳಿಕೆ ಎ, ನಾರ್ತ್ ಅಟ್ಲಾಂಟಿಕ್ ಅಲಯನ್ಸ್ ಎಂದು ಕರೆಯಲ್ಪಡುವ ಸಂಸ್ಥೆ ನ್ಯಾಟೋ 28 ಯುರೋಪಿಯನ್ ದೇಶಗಳು, 2 ಉತ್ತರ ಅಮೆರಿಕದ ದೇಶಗಳು ಮತ್ತು 1 ಯುರೇಷಿಯನ್ ದೇಶಗಳ ನಡುವಿನ ಅಂತರ್ ಸರ್ಕಾರಿಯ ಮಿಲಿಟರಿ ಮೈತ್ರಿಯಾಗಿದೆ. ಬಿ, ನ್ಯಾಟೋ ಪ್ರಧಾನ ಕಚೇರಿಯು ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿದೆ. ಇಲ್ಲಿ ಪ್ರಥಮ ಹೇಳಿಕೆ ತಪ್ಪಾಗಿದೆ. ಯಾಕಂದರೆ ಒಟ್ಟು 32 ಕಂಟ್ರೀಸ್ ಅಂತ ಗೊತ್ತು, ಅದರಲ್ಲಿ 2 ಉತ್ತರ ಅಮೆರಿಕಾ ಹಾಗೂ 1 ಯುರೇಷಿಯನ್. ಕರೆಕ್ಟ್. ಹಾಗಿದ್ರೆ ಯುರೋಪಿಯನ್ ದೇಶಗಳು ಎಷ್ಟಿದ್ದಾವೆ ಕೌಂಟ್ ಮಾಡಬೇಕಲ್ವಾ. ಇಲ್ಲಿ ಉತ್ತರ ಅಮೆರಿಕ ಯಾವುದೆಲ್ಲ ಗೊತ್ತಾ? ಉತ್ತರ ಅಮೆರಿಕ ದೇಶಗಳು 1 ಕೆನಡಾ, ಇನ್ನೊಂದು ಯುನೈಟೆಡ್ ಕಿಂಗ್ಡಮ್. ಹಾಗೆಯೇ ಯುರೇಷಿಯನ್ ದೇಶಗಳು ಟರ್ಕಿ. ಹಾಗಾಗಿ ಇದು 3 ಕರೆಕ್ಟ್ ಇದೆ. ಉಳಿದ ಕಡೆ 32 ಆಗಬೇಕಾದ್ರೆ ಒಟ್ಟು 29 ದೇಶಗಳಿರಬೇಕಾಗತ್ತೆ. ಸೊ 29 ಯುರೋಪಿಯನ್ ದೇಶಗಳು, 2 ಉತ್ತರ ಅಮೆರಿಕ ದೇಶಗಳು ಮತ್ತು 1 ಯುರೇಷಿಯನ್ ದೇಶ ಕರೆಕ್ಟ್ ಆಗಿದೆ. ಹಾಗೆಯೇ ಹೇಳಿಕೆ ಬಿ, ನ್ಯಾಟೋ ಪ್ರಧಾನ ಕಚೇರಿಯು ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿದೆ.
ಸೊ ಹಾಗಾಗಿ ಇಲ್ಲಿ ಮೊದಲ ಹೇಳಿಕೆ ತಪ್ಪಾಗಿದೆ ಹಾಗೂ ಎರಡನೇ ಹೇಳಿಕೆ ಸರಿಯಾಗಿದೆ. ಸರಿಯಾದ ಉತ್ತರ 2. ಈಗ 4ನೇ ಪ್ರಶ್ನೆಗೆ ಹೋಗೋಣ. ಹೇಳಿಕೆ ಎ, 1955ರಲ್ಲಿ ಸೋವಿಯತ್ ರಷ್ಯಾ ಪೂರ್ವ ಯುರೋಪಿಯನ್ ಕಮ್ಯುನಿಸ್ಟ್ ದೇಶಗಳ ತನ್ನದೇ ಆದ ಮಿಲಿಟರಿ ಮೈತ್ರಿಯನ್ನು ರಚಿಸುವ ಮೂಲಕ ನ್ಯಾಟೋಗೆ ಪ್ರತಿಕ್ರಿಯಿಸಿತು. ಹೇಳಿಕೆ ಬಿ, ಇದನ್ನು ವಾರ್ಸಾ ಒಪ್ಪಂದ ಎಂದು ಕರೆಯಲಾಗುತ್ತದೆ. ಈ ಪ್ರಶ್ನೆಗೆ ಉತ್ತರ ಕೊಂಡುಕೊಳ್ಳೋದಕ್ಕೆ ನಮಗೊಂಚೂರು ಹಿಸ್ಟ್ರಿ ಗೊತ್ತಿರಬೇಕಾಗತ್ತೆ. ಏನದು ಹಿಸ್ಟ್ರಿ? ಮೊದಲನೇದಾಗಿ ಈ ನ್ಯಾಟೋ ರೂಪುಗೊಂಡಿರುವಂತಹದ್ದೇ ರಷ್ಯಾದ ಸಮಾಜವಾದಿ ಒಂದು ರಾಷ್ಟ್ರಗಳು ನಮ್ಮ ಬಂಡವಾಳಶಾಹಿ ರಾಷ್ಟ್ರಗಳಿಗೆ ಒಂದು ಮಾರಕ ತತ್ವಗಳನ್ನು ಉಳ್ಳಂಥದ್ದು ಅನ್ನುವಂತಹ ಕೆಲವೊಂದು ರಾಷ್ಟ್ರಗಳು ಒಟ್ಟಾಗಿ ಸೇರಿಸಿ ಮಾಡಿರುವಂತಹ ಒಂದು ಸಂಸ್ಥೆ ಇದು. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಮೆರಿಕ, ಫ್ರಾನ್ಸ್, ಕೆನಡಾ, ಯುನೈಟೆಡ್ ಕಿಂಗ್ಡಮ್, ಇಟಲಿ. ಇವೆಲ್ಲ ಸ್ಟಾರ್ಟಿಂಗಲ್ಲಿ ಒಟ್ಟು 12 ದೇಶಗಳು ಒಟ್ಟಾಗಿ ಇದನ್ನು ಶುರು ಮಾಡಿಕೊಂಡಿರುವಂಥದ್ದು. ಆದರೆ ನಂತರದಲ್ಲಿ ರಷ್ಯಾಗೆ ಗೊತ್ತಾಯ್ತು ನಮ್ಮನ್ನು ಸೋವಿಯತ್ ರಷ್ಯಾ ಒಂದು ಸಮಾಜವಾದಿ ಸಿದ್ಧಾಂತಗಳನ್ನು ಉಳ್ಳಂತಹ ರಾಷ್ಟ್ರಗಳನ್ನು ಹನೀಲಿಕ್ಕೆ ಈ ನ್ಯಾಟೋ ರೂಪುಗೊಂಡಿದೆ ಎನ್ನುವುದನ್ನು ಸೋವಿಯತ್ ರಷ್ಯಾ ಮನಗೊಂಡು ನಂತರ ಅದಕ್ಕೆ ಪ್ರತಿಯಾಗಿ 1955ರಲ್ಲಿ ಈ ಪೂರ್ವ ಯುರೋಪಿಯನ್ನಲ್ಲಿದ್ದಂತಹ ಕಮ್ಯುನಿಸ್ಟ್ ದೇಶಗಳ ಒಂದು ತನ್ನದೇ ಆದಂತಹ ಒಂದು ಮಿಲಿಟರಿ ಮೈತ್ರಿ ರಚಿಸಿಕೊಳ್ಳುವಂತಹ ಒಂದು ಪ್ಲ್ಯಾನ್ ಮಾಡುತ್ತೆ. ಅಂದರೆ ನ್ಯಾಟೋಗೆ ಪ್ರತಿಕ್ರಿಯೆ ಟಕ್ಕರ್ ಕೊಡಬೇಕು ಅಂತಾರಲ್ಲ, ಆ ರೀತಿಯಾಗಿ ನಮ್ಮದು ಒಂದು ಇದೆ ಅಂತ. ಇದು ಪ್ರಾರಂಭದಲ್ಲಿ ಇದರ ಗಲಾಟೆ ಶುರುವಾಗಿರೋದೇನೆ ಸಮಾಜವಾದಿ ಬಣದ ರಾಷ್ಟ್ರಗಳು ಮತ್ತು ಬಂಡವಾಳಶಾಹಿ ರಾಷ್ಟ್ರಗಳು. ಗೊತ್ತಾಯ್ತಲ್ಲ, ಸಮಾಜವಾದಿ ಬಣದ ರಾಷ್ಟ್ರಗಳು ಅಂದರೆ ಈ ರಷ್ಯಾದ ಒಂದು ಗುಂಪಿನಲ್ಲಿರುವಂತಹದ್ದು. ಆದರೆ ಬಂಡವಾಳಶಾಹಿ ಅಂತ ಹೇಳಿದರೆ ಗೊತ್ತಲ್ವ, ಅಮೆರಿಕ, ಫ್ರಾನ್ಸ್, ಕೆನಡಾ ಅವರೆಲ್ಲ. ಸೊ ಇವರ ನಡುವಿನ ಒಂದು ತಿಕ್ಕಾಟದ ಪರಿಣಾಮವಾಗಿ ಮೂಡಿರುವಂಥದ್ದು. ಸೊ ರಷ್ಯಾ ಏನು ಮಾಡುತ್ತೆ, ಒಂದು ಮಿಲಿಟರಿ ಮೈತ್ರಿಯನ್ನು ಸ್ಥಾಪಿಸುತ್ತೆ 1955ನಲ್ಲಿ ನ್ಯಾಟೋಗೆ ಪ್ರತಿಕ್ರಿಯಾತ್ಮಕವಾಗಿ. ಅದನ್ನೇ ವಾರ್ಸಾ ಒಪ್ಪಂದ ಎಂದು ಕರೆಯಲಾಗುತ್ತದೆ. ಹಾಗಾಗಿ ಇಲ್ಲಿ 2 ಹೇಳಿಕೆಗಳು ಸರಿಯಾಗಿದೆ. ಸರಿಯಾದ ಉತ್ತರ 4. ಪ್ರಶ್ನೆ 5, ಹೇಳಿಕೆ ಎ, ಉತ್ತರ ಮ್ಯಾಸಿಡೋನಿಯಾವು ನ್ಯಾಟೋಗೆ ಸೇರಿದ ದೇಶವಾಗಿದೆ. ಹೇಳಿಕೆ ಬಿ, ಭಾರತವು ನ್ಯಾಟೋದ ಸದಸ್ಯವನ್ನು ಹೊಂದಿದೆ. ಇಲ್ಲಿ ನಮಗೆ ಎಲ್ಲ ಕಂಟ್ರಿಗಳು ನ್ಯಾಟೋದ ಭಾಗವೋ ಹೌದೋ ಅಲ್ವೋ ಅಂತ ನಮ್ಗೆ ಗೊತ್ತಿರಬೇಕು ಅಂತ ಇಲ್ಲ. ಆದರೆ ಉತ್ತರ ಮ್ಯಾಸಿಡೋನಿಯಾ ಗೊತ್ತಿರಬೇಕಾಗ್ತದೆ. ಯಾಕಂತ ಹೇಳಿದರೆ ಉತ್ತರ ಮ್ಯಾಸಿಡೋನಿಯಾ 2020ರಲ್ಲಿ ಜಾಯ್ನ್ ಆಗಿತ್ತು. ಹಾಗಾಗಿ ಅದು 30ನೇ ದೇಶವಾಗಿತ್ತು. ಉತ್ತರ ಮ್ಯಾಸಿಡೋನಿಯಾ 30ನೇ ದೇಶವಾಗಿತ್ತು. 31ನೇದು ಫಿನ್ಲ್ಯಾಂಡ್. ಓಕೆ, ನಂತರ 2024ರ ಸೇರ್ಪಡೆ ಸ್ವೀಡನ್. ಹೇಳಿಕೆ ಬಿ, ಭಾರತವು ನ್ಯಾಟೋದ ಸದಸ್ಯತ್ವವನ್ನು ಹೊಂದಿದೆ. ತಪ್ಪು, ಭಾರತ ನ್ಯಾಟೋದ ಸದಸ್ಯತ್ವವನ್ನು ಹೊಂದಿಲ್ಲ. ಹಾಗಾಗಿ ಇಲ್ಲಿ ಹೇಳಿಕೆ ಎ ಮಾತ್ರ ಸರಿಯಾಗಿದೆ. ಹೇಳಿಕೆ ಬಿ ತಪ್ಪಾಗಿದೆ. ಹಾಗಾಗಿ ಸರಿಯಾದ ಉತ್ತರ 1. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 6, ಹೇಳಿಕೆ ಎ, ಇದರ ಸಾಮೂಹಿಕ ರಕ್ಷಣೆಯ ತತ್ವವನ್ನು ವಾಷಿಂಗ್ಟನ್ ಒಪ್ಪಂದದ 5ನೇ ವಿಧಿಯಲ್ಲಿ ಪ್ರತಿಪಾದಿಸಲಾಗಿದೆ. ಹೇಳಿಕೆ ಬಿ, 2001ರಲ್ಲಿ ನಡೆದ ಅಮೆರಿಕದ ಸೆಪ್ಟೆಂಬರ್ 11ರ ವರ್ಲ್ಡ್ ಟ್ರೇಡ್ ಸೆಂಟರ್ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ಆರ್ಟಿಕಲ್ 5 ಅನ್ನು ಇದುವರೆಗೂ 1 ಬಾರಿ ಅನ್ವಯಿಸಲಾಗಿದೆ. ಇಲ್ಲಿ ಆವಾಗಲೇ ಹೇಳಿದ್ದೀನಿ, ಯಾವುದಾದ್ರೂ ಒಂದು ಕಂಟ್ರಿ ವಿರುದ್ಧ ಹೋರಾಟ ಯಾರಾದರೂ ಅಟ್ಯಾಕ್ ಮಾಡಿದರೆ ಎಲ್ಲರೂ ಒಟ್ಟಿಗೆ ಸೇರಿ ಅಟ್ಯಾಕ್ ಮಾಡೋದು ಇದರ ತತ್ವ. ಆ ಮೂಲಕ ಆ ತತ್ವವನ್ನು ಎಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಹೇಳಿಕೆ ಎ ಕರೆಕ್ಟ್ ಆಗಿದೆ. ವಾಷಿಂಗ್ಟನ್ ಒಪ್ಪಂದದ 5ನೇ ವಿಧಿಯಲ್ಲಿ ಅದನ್ನು ಪ್ರತಿಪಾದಿಸಿದ್ದಾರೆ. ಸಾಮೂಹಿಕ ರಕ್ಷಣೆ ತತ್ವ. ನ್ಯಾಟೋದ ಸ್ಪೆಷಾಲಿಟಿ ಇರೋದೇ ಅದರಲ್ಲಿ ಅಲ್ವಾ. ಪ್ರತಿಯೊಂದು ರಾಷ್ಟ್ರಗಳು ಅದರ ಮೇಲೆ ಅಟ್ಯಾಕ್ ಮಾಡಿದರೆ ತಿರುಗಿ ಅಟ್ಯಾಕ್ ಮಾಡಿಬಿಡ್ತದೆ, ಸಹಜ. ಇದು ಗುಂಪಾಗಿ ಬರ್ತದೆ ಅನ್ನೋದೇ ಅದರ ಶಕ್ತಿ. ಹಾಗೆ ಹೇಳಿಕೆ ಬಿ, ಒಟ್ಟಾಗಿ ಒಂದು ಅಟ್ಯಾಕ್ ಮಾಡುವಂತಹ ಸಂದರ್ಭ ಎಲ್ಲಿ ಸೃಷ್ಟಿಯಾಗಿತ್ತು ಅಂತ ಹೇಳಿದರೆ 2001ರಲ್ಲಿ ನಡೆದಂತಹ ಜಗತ್ತೇ ಬೆಚ್ಚಿಬಿದ್ದಂತಹ ಸೆಪ್ಟೆಂಬರ್ 11ರ ವರ್ಲ್ಡ್ ಟ್ರೇಡ್ ಸೆಂಟರ್ ಭಯೋತ್ಪಾದಕ ದಾಳಿ ಏನಿದೆಯಲ್ಲ, ಒಸಾಮಾ ಬಿನ್ ಲಾಡೆನ್ ಪ್ರೇರಿತವಾಗಿ ನಡೆದಿರುವಂಥದ್ದು. ಆವಾಗ ಅದರ ವಿರುದ್ಧ, ಅಫ್ಘಾನಿಸ್ತಾನದ ವಿರುದ್ಧ ಕಂಪ್ಲೀಟಾಗಿ ಅದನ್ನು ಸದ್ದೆ ಬಡಿಯುವವರೆಗೂ ನ್ಯಾಟೋ ಸುಮ್ಮನಾಗಲಿಲ್ಲ. ಅದರ ಹೆಡೆಮುರಿ ಕಟ್ಟುವವರೆಗೂ ನ್ಯಾಟೋ ಸುಮ್ಮನಾಗಲಿಲ್ಲ. ಹಾಗಾಗಿ ಇಲ್ಲಿ ಹೇಳಿಕೆ ಎ ಮತ್ತು ಬಿ 2 ಸರಿಯಾಗಿದೆ. ಸರಿಯಾದ ಉತ್ತರ 4. ನಮ್ಮ ಮುಂದಿನ ಪ್ರಶ್ನೆ 7, ಹೇಳಿಕೆ ಎ, ಇತ್ತೀಚೆಗೆ 2023ನೇ ನ್ಯಾಟೋ ಶೃಂಗಸಭೆಯು ಲಿಥುವೇನಿಯಾದಲ್ಲಿ ನಡೆದಿದೆ. ಬಿ, ಈ ಸಭೆಯಲ್ಲಿ ಉಕ್ರೇನ್ ಹಾಗೂ ಸ್ವೀಡನ್ ದೇಶಗಳಿಗೆ ನ್ಯಾಟೋ ಮಾನ್ಯತೆ ನೀಡುವ ಬಗ್ಗೆ ಅಂಗೀಕರಿಸಲಾಗಿದೆ. ಇಲ್ಲಿ ಹೇಳಿಕೆ ಎ ಸರಿಯಾಗಿದೆ, ಲಿಥುವೇನಿಯಾದಲ್ಲಿ ನಡೆದಿರೋದು ಹೌದು. ಆದರೆ ಹೇಳಿಕೆ ಬಿ ಇದೆಯಲ್ಲ, ಸ್ವೀಡನ್ ದೇಶಕ್ಕೆ ನ್ಯಾಟೋ ಮಾನ್ಯತೆ ನೀಡುವ ಬಗ್ಗೆ ಅಂಗೀಕರಿಸಿದೆ. ಆದರೆ ಉಕ್ರೇನ್ಗೆ ಮಾನ್ಯತೆ ನೀಡುವ ಬಗ್ಗೆ ಅಂಗೀಕರಿಸಲಾಗಿಲ್ಲ. ಅಂದರೆ ಉಕ್ರೇನ್ಗೆ ಕೊಡೋಕ್ಕೆ ಮನಸ್ಸಿಲ್ಲ ಅಂತಲ್ಲ, ಇವಾಗ ಕಾಲ ಸೂಕ್ತವಾಗಿಲ್ಲ. ರಷ್ಯಾ ಉಕ್ರೇನ್ ಯುದ್ಧೋನ್ಮಾದಿ ಸ್ಥಿತಿಯಲ್ಲಿದೆ. ಈ ಟೈಮ್ನಲ್ಲಿ ಉಕ್ರೇನ್ಗೆ ನ್ಯಾಟೋ ಸದಸ್ಯತ್ವ ಕೊಟ್ಟರೆ ಅವರೆಲ್ಲರೂ ಉಕ್ರೇನ್ನ ಪ್ರೊಟೆಕ್ಷನ್ಗೆ ಬರಬೇಕಾಗುತ್ತೆ, ಬಂದು ರಷ್ಯಾದ ವಿರುದ್ಧ
ಸದೆ ಬಡಿಬೇಕಾಗುತ್ತದೆ. ಮತ್ತೊಮ್ಮೆ ಜಗತ್ತಿನಲ್ಲಿ ಯುದ್ಧದ ವಾತಾವರಣ ಕ್ರಿಯೇಟ್ ಆಗುತ್ತೆ. ಸೊ ಸಂದರ್ಭ ಸನ್ನಿವೇಶ ಬಹಳ ಸೂಕ್ಷ್ಮವಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಯುಕ್ರೇನ್ಗೆ ನ್ಯಾಟೋ ಸದಸ್ಯತ್ವ ಕೊಟ್ಟಿಲ್ಲ. ಹಾಗಾಗಿ ಹೇಳಿಕೆ ಎ ಸರಿಯಾಗಿದೆ, ಬಿ ತಪ್ಪಾಗಿದೆ. ಸ್ವೀಡನ್ ದೇಶಕ್ಕೆ ಕೊಟ್ಟಿದೆ ಅಂದರೆ ಮಾನ್ಯತೆ ನೀಡುವ ಬಗ್ಗೆ ಅಂಗೀಕರಿಸಲಾಗಿದೆ ಅಂದರೆ ಸರಿಯಾಗಿರ್ತಿತ್ತು. ಆದರೆ ಉಕ್ರೇನ್ ಇರೋ ಕಾರಣ ಇಲ್ಲ, ಉಕ್ರೇನ್ಗೆ ಕೊಟ್ಟಿಲ್ಲ. ಸೊ ಸರಿಯಾದ ಉತ್ತರ 1. ನಮ್ಮ ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವ ದೇಶಗಳು ನ್ಯಾಟೋ ಸದಸ್ಯತ್ವವನ್ನು ಹೊಂದಿದೆ? 1 ಬಲ್ಗೇರಿಯಾ, ಕೆನಡಾ, ಕ್ರೊಯೇಷಿಯಾ, ಚೆಕ್ ರಿಪಬ್ಲಿಕ್. ಕೆನಡಾ ಇದ್ದೇ ಇರ್ತದೆ, ಹಾಗಾಗಿ ಗೊತ್ತಾಗುತ್ತೆ ನಮಗೆ. 2ನೇದು ಡೆನ್ಮಾರ್ಕ್, ಎಸ್ಟೋನಿಯಾ, ಫ್ರಾನ್ಸ್, ಜರ್ಮನಿ. ಫ್ರಾನ್ಸ್ ಡೆಫಿನೆಟ್ಲಿ ಇದ್ದೇ ಇರ್ತದೆ, ಪ್ರಬಲ ರಾಷ್ಟ್ರಗಳು. ಅಮೇರಿಕಾ ಫ್ರೆಂಡ್ಸ್ ರಾಷ್ಟ್ರಗಳು ಗೊತ್ತಿರ್ತದೆ ಅಲ್ವಾ, ಅದು ಕೂಡ ನ್ಯಾಟೋ ಸದಸ್ಯತ್ವ ಹೊಂದಿದೆ. ಸೆಕೆಂಡ್ ಲಿಸ್ಟು. 3rd ಗ್ರೀಸ್, ಹಂಗೇರಿ, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್. ಖಂಡಿತವಾಗ್ಲೂ ಫಿನ್ಲ್ಯಾಂಡ್ 2023ರಲ್ಲಿ ಜಾಯ್ನ್ ಆಗಿರೋದ್ರಿಂದ ಅದು ಗೊತ್ತಿರುತ್ತೆ. ಓಕೆ. 4ನೇದು ಉಕ್ರೇನ್, ಆಸ್ಟ್ರೇಲಿಯಾ, ಐರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್. ಹಾಗಾಗಿ ಈ 4ನೇ ಸೆಟ್ ಏನಿದೆಯಲ್ಲ, ಈ ದೇಶಗಳು ನ್ಯಾಟೋ ಸದಸ್ಯತ್ವವನ್ನು ಹೊಂದಿಲ್ಲ. ಹಾಗಾಗಿ ಸರಿಯಾದ ಉತ್ತರ 1, 2, 3 ಮಾತ್ರ. 1, 2, 3. ಇದು ತೀರಾ ಕಷ್ಟವಾಗಿಲ್ಲ, ಕಷ್ಟ ರೀತಿ ಕಾಣಿಸ್ತದೆ, ಬಟ್ ಎಲ್ಲ ಸೆಂಟೆನ್ಸ್ನಲ್ಲಿ ಒಂದೊಂದು ಕ್ಲೂ ಬಿಟ್ಕೊಂಡೆ ನಾವು ಮಾಡ್ಕೊಂಡಿದ್ದೀವಿ ಈ ಪ್ರಶ್ನೆಯನ್ನು. ಹಾಗಾಗಿ 4th ನೋಡಿದ ಕೂಡಲೇ ಗೊತ್ತಾಗುತ್ತೆ, ಉಕ್ರೇನ್ಗೆ ಕೊಟ್ಟಿಲ್ಲಲ್ವ, ಹಾಗಿದ್ರೆ ಇದೇ ಇರಬೇಕು ಅಂತ. ಓಕೆ. ಸೊ 8ನೇದರಲ್ಲಿ ಸರಿಯಾದ ಉತ್ತರ ಡಿ. ನಮ್ಮ 9ನೇ ಪ್ರಶ್ನೆಗೆ ಹೋಗೋಣ. 9ನೇದು ಹೇಳಿಕೆ ಎ. ನ್ಯಾಟೋವನ್ನು ಪೂರ್ವ ಯುರೋಪಿನ ರಾಷ್ಟ್ರಗಳಿಗೆ ವಿಸ್ತರಿಸುವುದರ ಜೊತೆಗೆ ಅಮೆರಿಕ, ಆಸ್ಟ್ರೇಲಿಯಾ, ಇಂಡಿಯಾ, ಜಪಾನ್ಗಳೊಂದಿಗೆ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡಯಲಾಗ್ ಎಂಬ ಸೇನಾತ್ಮಕ ವೇದಿಕೆಯನ್ನು ರೂಪಿಸಿದೆ. ಹೇಳಿಕೆ ಬಿ. ಚೀನಾ ಇದನ್ನು ಏಷ್ಯನ್ ನ್ಯಾಟೋ ಎಂದು ಕರೆದು ವಿರೋಧಿಸುತ್ತಾ ಬಂದಿದೆ. ಇದೆರಡೂ ಹೇಳಿಕೆಗಳು ಸರಿಯಾಗಿದೆ. ಸರಿಯಾದ ಉತ್ತರ 4. ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡಯಲಾಗ್ ಗೊತ್ತಲ್ವ, ಕ್ವಾಡ್. ಆ ಕ್ವಾಡ್ನ ರಾಷ್ಟ್ರಗಳು ಯಾವುದೆಲ್ಲ? ಅಮೆರಿಕ, ಆಸ್ಟ್ರೇಲಿಯಾ, ಇಂಡಿಯಾ, ಜಪಾನ್. ಇದು ಒಂದು ಮಿಲಿಟರಿ ಒಕ್ಕೂಟ ಥರನೇ, ಸೇನಾತ್ಮಕ ವೇದಿಕೆ ಇದು. ಆದರೆ ಚೀನಾ ಏನು ಹೇಳುತ್ತೆ ಗೊತ್ತಾ, ಅಲ್ಲಿ ಪೂರ್ವ ಯುರೋಪಿಯನ್ ರಕ್ಷಣೆಗೋಸ್ಕರ ನ್ಯಾಟೋ ಅಂತ ಒಂದು ತಂದ್ರಲ್ವಾ, ಅದೇ ರೀತಿ ಇದು ಒಂದು ಏಷ್ಯನ್ ನ್ಯಾಟೋ ಅಂತ ಹೇಳಿಬಿಟ್ಟು ಅದನ್ನು ಯಾವತ್ತೂ ಹೀಗಳೆಯುತ್ತಾ ಬಂದಿದೆ. ಅದರ ಬಗ್ಗೆ ಟೀಕಾ ಪ್ರಹಾರಗಳನ್ನು ಮಾಡ್ತಾನೆ ಬಂದಿದೆ. ಸೊ ಇಲ್ಲಿ 2 ಹೇಳಿಕೆಗಳು ಸರಿಯಾಗಿದೆ. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 10, ನಮ್ಮ ಕೊನೆಯ ಪ್ರಶ್ನೆ. ಹೇಳಿಕೆ ಎ. ಸಮಾಜವಾದಿ ಬಣದ ರಾಷ್ಟ್ರಗಳ ಬೆಳವಣಿಗೆಯನ್ನು ತಡೆಗಟ್ಟಲು ನ್ಯಾಟೋ ಎಂಬ ಸೇನಾತ್ಮಕ ಸಂಘಟನೆಯನ್ನು 1949ರಲ್ಲಿ ಅಮೆರಿಕ ರೂಪಿಸಿತು. ಹೇಳಿಕೆ ಬಿ. ಆರಂಭದಲ್ಲಿ 12ರಷ್ಟು ರಾಷ್ಟ್ರಗಳಿದ್ದ ನ್ಯಾಟೋ ಈಗ 31 ರಾಷ್ಟ್ರಗಳನ್ನು ತನ್ನೊಳಗೆ ಸಂಘಟಿಸಿಕೊಂಡಿದೆ. ಹೇಳಿಕೆ ಸಿ. ಸೋವಿಯತ್ ರಷ್ಯಾದ ವಾರ್ಸಾ ಒಪ್ಪಂದ ನ್ಯಾಟೋದ ವಿಸ್ತರಣೆಯನ್ನು ತಡೆಗಟ್ಟಲು ರೂಪಿಸಿಕೊಂಡ ಒಪ್ಪಂದವಾಗಿತ್ತು. ಇಲ್ಲಿ ಆಪ್ಷನ್ಸ್ ಇದ್ದಾವೆ, ಆದರೆ ಒಂದು ವಿಚಾರ ಮೊದಲಿನಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ, ಇದು ನಡೆದಿರುವಂಥದ್ದು ಈ ಪಶ್ಚಿಮ ಯುರೋಪ್ನಲ್ಲಿ ಒಂದು ಸಾಮೂಹಿಕ ಭದ್ರತೆ ಖಚಿತಪಡಿಸಬೇಕು. ಯಾಕಂತ ಹೇಳಿದರೆ ಸೆಕೆಂಡ್ ವರ್ಲ್ಡ್ ವಾರ್ ಅದು ಅಂತ್ಯಕ್ಕೆ ಬಂದ್ರೂ ಕೂಡ ಈ ಅಮೆರಿಕ ಮತ್ತು USSR ನಡುವಿನ ಒಂದು ಶೀತಲ ಸಮರಕ್ಕೆ ಅದು ಕಾರಣವಾಗಿತ್ತು. ಅದು ಯಾವತ್ತೂ ಒಂಥರ ಶೀತಲ ಸಮರ ಸ್ಫೋಟಗೊಳ್ತಾನೆ ಇತ್ತು. ಸೊ ಹಾಗಾಗಿ ಈ ಸೋವಿಯತ್ ರಷ್ಯಾ ಏನು ಮಾಡುತ್ತೆ, ಕಮ್ಯುನಿಸಮ್ನ ಒಂದು ಹರಡುವಿಕೆ ಮೂಲಕ ಯುರೋಪ್ನಲ್ಲಿ ತನ್ನ ರಾಜಕೀಯ ಪ್ರಭಾವವನ್ನು ವಿಸ್ತಾರ ಮಾಡ್ತಾ ಹೋಗುತ್ತೆ. ಅಮೆರಿಕಕ್ಕೆ ಅಂದ್ಕೊಳ್ಳುತ್ತೆ, ಅಮೆರಿಕ ನನ್ನ ಬಂಡವಾಳಿ ಶಾಹಿ ಸಿದ್ಧಾಂತಕ್ಕೆ ಇದು ಯಾವತ್ತಿಗೂ ಬೆದರಿಕೆ ಅಂತ. ಹಾಗಾಗಿನೇ 1949ರಲ್ಲಿ ಅಮೆರಿಕ ಈ ನ್ಯಾಟೋ ಎಂಬ ಸೇನಾತ್ಮಕ ಸಂಘಟನೆ ರೂಪಿಸಿಕೊಂಡಿರುವಂಥದ್ದು. ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ, 32 ರಾಷ್ಟ್ರಗಳು ಅಂತ. ನೆಕ್ಸ್ಟ್ ಸಿ. ಸೋವಿಯತ್ ರಷ್ಯಾ ವಾರ್ಸಾ ಒಪ್ಪಂದ ನೇಟೋದ ವಿಸ್ತರಣೆಯನ್ನು ತಡೆಗಟ್ಟಲು ರೂಪಿಸಿಕೊಂಡ ಒಪ್ಪಂದವೇ ಆಗಿತ್ತು. ಹಾಗಾಗಿ ಆ ರಷ್ಯಾದ ವಾರ್ಸಾ ಒಪ್ಪಂದ ಏನಿದೆಯಲ್ಲ, ಹಾಗಾಗಿ ಇದು ಆಲ್ರೆಡಿ ನಾವು ಆವಾಗಲೇ ವಿವರಿಸಿದ್ದೀವಿ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 1. ಎ ಮತ್ತು ಸಿ ಸರಿಯಾಗಿದೆ. ಪ್ರಮುಖವಾದಂತಹ ಒಂದು ಟಾಪಿಕನ್ನು ನಾವು ಇವತ್ತು ಕವರ್ ಮಾಡಿದ್ದೀವಿ. ಮತ್ತೊಮ್ಮೆ ಹಿಂದಕ್ಕೆ ಹೋಗಿ ನೀವು ಕೂಡ ಒಂದು ಅನಲೈಸ್ ಮಾಡಿಕೊಂಡು ಎಲ್ಲ ಪ್ರಶ್ನೆಗಳಿಗೂ ನೀವು ಸರಿಯಾದ ಉತ್ತರ ಕೊಡ್ತಾ ಇದ್ದೀರಾ ಅನ್ನೋದನ್ನು ನೋಡಿಕೊಂಡು ದಯವಿಟ್ಟು ಮತ್ತೊಮ್ಮೆ ವಿಡಿಯೋ ನೋಡಿಕೊಂಡು ಇದರ ಬಗ್ಗೆ ನಿಮ್ಮ ನಾಲೆಜನ್ನು ಹೆಚ್ಚಿಸ್ಕೊಳ್ಳಿ, ಯಾವುದೇ ಸಂಶಯವನ್ನು ಕ್ಲಿಯರ್ ಮಾಡಿಕೊಳ್ಳಿ. ನಮ್ಮ ಪ್ರಿಯ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ಪರ್ಧಾ ಮಿತ್ರರಿಗೂ, ನಿಮ್ಮ ಕಲಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ರಿಗೂ ಈ ಮಾಸ್ಟರ್ ಮೈಂಡನ್ನು ನೋಡುವಂತೆ ಹೇಳ್ಕೊಳ್ಳಿ. ಏನಾದರೂ ನಿಮಗೆ ತಿದ್ದುಪಡಿ ಬೇಕಾಗಿದ್ದರೆ ನಮಗೆ ನಿಮ್ಮ ಸಲಹೆ ಸೂಚನೆಗಳನ್ನು ಕಳಿಸಿ. ಓಕೆ, ಧನ್ಯವಾದ. ನಾಳೆ ಮತ್ತಷ್ಟು ವಿವರಗಳಿಂದ ನಿಮ್ಮ ಮುಂದೆ ಬರಲಿದ್ದೇವೆ.